ಕಾಪುವಿನ ಪ್ರತಿಷ್ಠಿತ ಸಹಕಾರಿ ವ್ಯಾವಸಾಯಿಕ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾಪು ದಿವಾಕರ ಶೆಟ್ಟಿ, ಉಪಾಧ್ಯಕ್ಷರಾಗಿ ಸುಲಕ್ಷಣ್ ಎಲ್ ಸುವರ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 13 ಸದಸ್ಯರ ಸಂಖ್ಯಾಬಲ ಹೊಂದಿದ್ದ ಕಾಪು ಸಹಕಾರಿ ವ್ಯಾವಸಾಯಿಕ ಸಂಘದ ಸದಸ್ಯರಾಗಿ ದಿನೇಶ್ ಎ ಸಾಲ್ಯಾನ್, ಸದಾಶಿವ ಸರ್ವೇಗಾರ, ಬೋಜಾ ಎಸ್ ಅಮೀನ್, ಸುಧಾಮ ಶೆಟ್ಟಿ, ಅರುಣ್ ಕುಮಾರ್ ಶೆಟ್ಟಿ, ಕವಿತಾ, ಸವಿತಾ ಐರಿನ್ ಕುಂದರ್, ಅಬ್ದುಲ್ ರಜಾಕ್, ಅನುಪಮ್ ಕೆ ಹಾಗೂ ಅರುಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಕಾಪು ದಿವಾಕರ ಶೆಟ್ಟಿಯವರು, ನಮ್ಮ ಈ ಚುನಾವಣಾ ಪ್ರಕ್ರಿಯೆಯನ್ನು ರೋಹಿತ್ ಕುಮಾರ್ ನಿರ್ವಹಿಸಿದ್ದು, ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಮತ್ತೆ ನಮಗೆ ಈ ಅವಕಾಶ ದೊರಕಿದೆ. ನಾವು ಈ ಹಿಂದೆ ಅಧಿಕಾರಕ್ಕೆ ಬಂದಾಗ ನಷ್ಟದಲ್ಲಿದ್ದ ಸಂಸ್ಥೆ ಇದೀಗ ಲಾಭದಲ್ಲಿದೆ. ನಮ್ಮ ಈ ಸಂಸ್ಥೆಯನ್ನು ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದೇ ನನ್ನ ಉದ್ದೇಶ. ಅದಲ್ಲದೆ ಮತ್ತೆರಡು ಉಪಶಾಖೆಗಳನ್ನು ತೆರೆಯುವ ಇರಾದೆ ನಮ್ಮದಾಗಿದೆ ಎಂದರು. ಚುನಾವಣೆಯ ಎಲ್ಲ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸಿ ಈ ಒಂದು ಚುನಾವಣೆಗೆ ನಮಗೆ ಚುನಾವಣಾಧಿಕಾರಿಯಾಗಿ ಡಿಆರ್ ಆಫೀಸ್ನಿಂದ ಹಿರಿಯ ಅಧಿಕಾರಿಗಳು ಆದಂತ ರೋಹಿತ್ ಕುಮಾರ್ ಇವರನ್ನ ನಮಗೆ ಚುನಾವಣಾಧಿಕಾರಿಯಾಗಿ ನೇಮಿಸಿದ್ದಾರೆ. ಸಹಕಾರ ಇಲಾಖೆಯಿಂದ ಚುನಾವಣಾಧಿಕಾರಿಯಾಗಿ ನೇಮಕಗೊಂಡಂತ ರೋಹಿತ್ ಕುಮಾರ್ ಅವರು ಈ ಎಲ್ಲ ಪ್ರಕ್ರಿಯೆಯನ್ನ ನಮ್ಮ ಕಾಪು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ಚುನಾವಣೆ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಮುಗಿಸಿ ಮೊನ್ನೆ 18 ತಾರೀಕಿಗೆ ನಮ್ಮ ಜನವರಿ 18ಕ್ಕೆ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನಾಂಕವನ್ನ 3 ಗಂಟೆಯವರೆಗೆ ನಿಗದಿಯಾಗಿ 3 ಗಂಟೆಯ ನಂತರ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾದದ್ದನ್ನ ಘೋಷಿಸಿದ್ದಾರೆ. ಈ ಘೋಷಣೆಯ ಜೊತೆಯಲ್ಲಿ ಅದೇ ದಿವಸ ನಮ್ಮ ಈ ಆಡಳಿತ ಮಂಡಳಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ದಿನಾಂಕ 19 ತಾರೀಕಿಗೆ ನಿಗದಿ ಮಾಡಿ ಈ ಒಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು 29 ತಾರೀಕಿಗೆ ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ದೇವರಾಜ್ ಕಾಪು, ಸುಧೀರ್ ಕರ್ಕೇರ, ಹರೀಶ್ ನಾಯಕ್ ಕಾಪು ನೂತನ ಸಮಿತಿಯನ್ನು ಅಭಿನಂದಿಸಿದರು. ಈ ಸಂದರ್ಭ ವೇದಿಕೆಯಲ್ಲಿ ಚುನಾವಣಾ ಅಧಿಕಾರಿ ರೋಹಿತ್ ಕುಮಾರ್, ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅರ್ಚನಾ ಎಂ ಶೆಟ್ಟಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.